ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾವು ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೇರಾ ವ್ಲಾಗ್ಸ್. ಎಲ್ಲರಿಗೂ ಮಹಾಶಿವರಾತ್ರಿಯ ಆರ್ಥಿಕ ಶುಭಾಶಯಗಳೊಂದಿಗೆ ಈ ವಿಡಿಯೋನ ಶಿವರಾತ್ರಿ ಹಬ್ಬದ ಜಾತ್ರಾ ಮಹೋತ್ಸವ ಹೇಗೆಲ್ಲ ಇತ್ತು, ಏನೆಲ್ಲ ವ್ಯವಸ್ಥೆ ಮಾಡಿದ್ರು, ಪೂಜೆ ಎಲ್ಲ ಹೇಗೆ ನಡೀತು, ಯಾವ ರೀತಿ ಅನ್ನದಾನಕ್ಕೆ ವ್ಯವಸ್ಥೆ ಆಗಿತ್ತು, ಏನೆಲ್ಲ ಅಡುಗೆ ಮಾಡಿದ್ರು ಅನ್ನೋದನ್ನು ಈ ವಿಡಿಯೋ ಮೂಲಕ ನಾನು ಮುತ್ತಿಗೆ ಗ್ರಾಮದ ಹಿರಿಯರ ಆಶೀರ್ವಾದದೊಂದಿಗೆ ಮುಂದುವರಿಸ್ತಾ ಇರೋ ಅಂಥದ್ದು. ಇಲ್ಲಿ ನೋಡಿ, ಊಟದ ವ್ಯವಸ್ಥೆಗೋಸ್ಕರ ಎಲ್ಲನೂ ಸಕಲ ಸಿದ್ಧತೆಗಳು ಆಗಿರೋಂಥದ್ದು. ಶಾಮಿಯಾನ ಆಗಿರ್ಬೋದು, ವಾಟ್ರ್ ಕ್ಯಾನ್ ಇಟ್ಟಿರೋದಂತ ಆಗಿರ್ಬೋದು. ಇನ್ನೊಂದೇನೆಂದರೆ, ನಮ್ಮದು ಬೀರೇಶ್ವರ ದೇವರು ಒಳಗಡೆ ಲಿಂಗ ಸ್ವರೂಪಿಯಾಗಿರೋವಂಥದ್ದು. ಅದಕ್ಕೆ ಇವತ್ತು ಬೆಳ್ಳಿ ಮುಖವಾಡ ಹಾಕಿ ವಿಜೃಂಭಣೆಯಿಂದ ಪೂಜೆ ನೆರವೇರಿಸೋವಂಥದ್ದು. ಮತ್ತು ಉತ್ಸವ ಮೂರ್ತಿಯನ್ನು ಆಚೆ ಎಲ್ಲನೂ ಕ್ರಮಬದ್ಧವಾಗಿ ಜೋಡಿಸಿ ಸರತಿ ಸಾಲಿನಲ್ಲಿ ಭಕ್ತಾದಿಗಳಿಗೆ ಬಿಡೋ ಅಂಥದ್ದು. ಏಕೆಂದರೆ ತುಂಬ ದೂರದ ಊರುಗಳಿಂದ ಬಂದಿರ್ತಾರೆ, ದೇವ್ರನ್ನ ನೋಡಬೇಕು, ಆಶೀರ್ವಾದ ತಗೋಬೇಕು ಅಂತ. ಅವ್ರಿಗೆ ಯಾವುದೇ ರೀತಿ ನೂಕು ನುಗ್ಗಲು ಆಗದೇ ಇರಲಿ ಅಂತ ಹಿರಿಯರು ಕ್ರಮಬದ್ಧವಾಗಿ ಎಲ್ಲ ಸುವ್ಯವಸ್ಥೆಯನ್ನು ಇಲ್ಲಿ ಮಾಡಿರೋಂಥದ್ದು. ನಮ್ಮೂರಿನ ವಿಶೇಷತೆ ಏನಂದರೆ, ಶಿವನಿಗೆ ಬಿಲ್ವಪತ್ರೆ ಅನ್ನೋದು ಬಹಳ ವಿಶೇಷವಾಗಿರುತ್ತೆ. ಹಾಗಾಗಿ ಅಲ್ಲಿ ನೀವು ನೋಡ್ಬೋದು, ಬಿಲ್ವಪತ್ರೆ ಮರ ಕೂಡ ಆ ಶಿವನ ದೇವಸ್ಥಾನದ ಹತ್ರನೇ ಇದೆ. ಅದೊಂದು ಭಾಳ ವಿಶೇಷ. ಇವಾಗ ನೀವು ನೋಡ್ತಾ ಇದ್ದೀರಲ್ಲ, ದೇವರು ನೋಡಿ ಎಲ್ಲ ಅಲಂಕಾರ ಆಗಿರೋಂಥದ್ದು. ಇದು ಹೊರಗಡೆ ಇಟ್ಟಿರುವಂಥ ಉತ್ಸವ ಮೂರ್ತಿಯಾಗಿರುತ್ತೆ. ಇಲ್ಲಿ ಪೂಜೆ ಮಾಡಿಸೋ ಅಂಥದ್ದು, ದೇವ್ರ ದರ್ಶನಕ್ಕೆ ಒಳಗಡೆ ಜನನ ಬಿಡೋ ಅಂಥದ್ದು. ನೋಡಿ ಎಷ್ಟು ಎಲ್ಲನೂ ಅಂದರೆ ಕರೆಕ್ಟಾಗಿ ವ್ಯವಸ್ಥೆ ಮಾಡಿರೋಂಥದ್ದು. ಈಗ ನಾನು ತೋರಿಸ್ತಾ ಇದ್ದೀನಲ್ಲ, ಇದು ನಮ್ಮ ಬೀರೇಶ್ವರ ದೇವರು. ಇವತ್ತು ಬೆಳ್ಳಿ ಮುಖವಾಡನ ಹಾಕಿ ಹೂವಿನ ಅಲಂಕಾರ ಎಲ್ಲನೂ ಮಾಡಿರೋಂಥದ್ದು. ಇನ್ನೊಂದೇನೆಂದರೆ, ನಮ್ಮೂರಲ್ಲಿ ಭಾನುವಾರ ಮತ್ತು ಗುರುವಾರ ಅಂತ ವಿಶೇಷ ಪೂಜೆಗಳನ್ನು ಏರ್ಪಾಡು ಮಾಡಲಾಗುತ್ತೆ ದೇವರಿಗೆ. ತುಂಬ ಸುತ್ತಮುತ್ತ ಹಳ್ಳಿಯಲ್ಲಿ ನಮ್ಮ ಕುಲಸ್ಥರು ಇರ್ತಾರೆ, ಅವರೆಲ್ಲ ಬಂದು ಇವತ್ತು ಪರ್ಟಿಕ್ಯುಲರಾಗಿ ಬರೋ ಅಂಥದ್ದು. ಮನೆ ದೇವ್ರನ್ನ ಮರೆತರೆ ಮನೆ ಹಾಳು ಅಂತ ಹಿರಿಯರು ಹೇಳ್ತಾರೆ. ಹಾಗಾಗಿ ಎಲ್ಲರೂ ಇವತ್ತಿನ ದಿನಗಳಲ್ಲಿ ಎಷ್ಟೇ ದೂರದಲ್ಲಿದ್ದರೂ ಬಂದು ದೇವರ ಆಶೀರ್ವಾದ ತಗೊಂಡು ಹೊರಡೋ ಅಂಥದ್ದು. ಇನ್ನು ಬೆಳಗ್ಗೆ 9 ಗಂಟೆ ಆಗಿತ್ತು, ನಾವು ಹೋದ್ವಿ. ಅಲ್ಲಿ ತಿಂಡಿ ವ್ಯವಸ್ಥೆ ಕೂಡ ಆಗಿತ್ತು. ತಿಂಡಿ ಮುಗಿಸ್ಕೊಂಡು ನಾವು ಹೋಮಕ್ಕೆ ಹೋದ್ವಿ. ಇನ್ನು ಮೊದಲಿಗೆ ದೇವಸ್ಥಾನದ ಒಳಗೆ ನವಗ್ರಹ ಪೂಜೆಯನ್ನು ಏರ್ಪಡಿಸಿರ್ತಾರೆ. ಅಲ್ಲಿ ನಮ್ಮ ಹಿರಿಯರು ಒಂದು ಜೋಡಿ ಕೂತ್ಕೊಂಡು ಫಸ್ಟು ಮಾಡೋ ಅಂಥದ್ದು. ಅವರು ಪ್ರತಿ ಪೂಜೆ, ನವಗ್ರಹ ಪೂಜೆ ಅಂದರೆ ಎಲ್ಲರ ಉದ್ದೇಶ ಏನು ಗೊತ್ತಾ? ಎಲ್ಲನೂ ಒಳ್ಳೇದಾಗಬೇಕು, ಊರಿಗೆ ಒಳ್ಳೇದಾಗಬೇಕು, ಜನಕ್ಕೆ ಒಳ್ಳೇದಾಗಬೇಕು, ಗ್ರಾಮಸ್ಥರಿಗೆ ಒಳ್ಳೇದಾಗಬೇಕು, ಎಲ್ಲ ಭಕ್ತಾದಿಗಳಿಗೂ ಒಳ್ಳೇದಾಗಬೇಕು ಅನ್ನೋ ಒಂದು ಉದ್ದೇಶದಲ್ಲಿ ಎಲ್ಲ ಸಕಲ ಪೂಜೆಗಳನ್ನು ವಿಧಿವಿಧಾನದ ಪ್ರಕಾರ ಮಾಡೋ ಅಂಥದ್ದು. ಇಲ್ಲಿ ಎಲ್ಲರಿಗೂ ಪೂಜೆ ಮಾಡಿಸೋ ಅಂಥದ್ದು, ಯಾರು ಬೇಕಾದರೂ ಮಾಡ್ಬೋದಾಗಿರುತ್ತೆ. ಅವರು ಇವರು ಅನ್ನೋ ಭೇದ ಭಾವ ಇಲ್ಲದೆ ಎಲ್ಲರೂ ಸರಿಸಮಾನವಾಗಿ ಕೂತು ಪೂಜೆ ಮಾಡೋ ಅಂಥದ್ದು. ಇದು ಒಳಗಡೆ ಪೂಜೆ ಮಾಡ್ತಾ ಇರೋಂಥ ದೃಶ್ಯ. ಇಲ್ಲಿ ಮುಗ್ದಿದ ತಕ್ಷಣ ನವಗ್ರಹ ಪೂಜೆ ಆಗಿರ್ಬೋದು, ಬೀರೇಶ್ವರನ ಪೂಜೆ ಆಗಿರ್ಬೋದು, ಇಲ್ಲಿ ಮುಗ್ದಿದ ನಂತರನೇ ಹೊರಗಡೆ ಹೋಮಕ್ಕೆ ವ್ಯವಸ್ಥೆ ಮಾಡಿರ್ತಾರೆ. ಇಲ್ಲಿ ಅರ್ಚಕರು ಪ್ರತಿಯೊಂದನ್ನು ವ್ಯವಸ್ಥಿತವಾಗಿ ಮಾಡಿಸೋ ಅಂಥದ್ದು. ನೋಡಿ, ಇವಾಗ ಹೊರಗಡೆ ಬಂದು ಅದು ಹೋಮಕ್ಕೆ ಅವರು ದೊಡ್ಡವರು ಇರೋರು ಅರಿಶಿನ, ಕುಂಕುಮ, ಅಕ್ಷತೆ, ರಂಗೋಲಿ ಎಲ್ಲನೂ ಹಾಕಿ ಮಾಡೋ ಅಂಥದ್ದು. ಇನ್ನು ಅರ್ಚಕರಾಗಿದ್ರು ಅವರು ಅಷ್ಟೇ
ಭಾಳ ಸಂಯಮದಿಂದ ಪ್ರತಿಯೊಂದನ್ನು ನಮಗೆ ಹೇಳಿಕೊಟ್ಟು ವಿಧಿವಿಧಾನದ ಪ್ರಕಾರ ಹೇಗೆಲ್ಲ ಮಾಡಬೇಕು ಅಂತ ತುಂಬ ಸಂಯಮದಿಂದ ಎಲ್ಲರಿಗೂ ತಿಳಿಸ್ತಾ ಇರೋಂಥದ್ದು, ನಾವು ಅಲ್ಲಿ ಪೂಜೆನ ಮಾಡ್ತಾ ಇರೋಂಥದ್ದು. ಇನ್ನು ಅಷ್ಟೊತ್ತಿಗಾಗಲೇ 11-11:30 ಸಮಯ ಆಗಿತ್ತು. ಆದರೆ ಬಂದಿರೋ ಅಷ್ಟು ಜನಕ್ಕೂ ತಿಂಡಿ ವ್ಯವಸ್ಥೆ ಕೂಡ ಆಗಿತ್ತು. 12 ಗಂಟೆ ಆಗಿದ್ರೂ ಅಲ್ಲಿ ಒಬ್ಬರು ಹಿರಿಯರಿದ್ದರು, ಅವರಂತೂ ಹೋಗಿ ತಿಂಡಿ ಮಾಡಿ ಪ್ರತಿಯೊಬ್ಬರನ್ನು ವಿಚಾರಿಸಿ ತಿಂಡಿ ತಿನ್ನಿ ಅಂತ ಭಾಳ ಆತ್ಮೀಯತೆಯಿಂದ ಒಬ್ಬೊಬ್ಬರನ್ನೂ ಅವರು ವಿಚಾರಿಸ್ಕೊತಾ ಇದ್ರು. ನಾನು ಅದನ್ನು ಅಲ್ಲಿ ನೋಡಿದೆ. ಅದನ್ನು ಕೆಲವು ಕಡೆ ಎಲ್ಲ 9 ಗಂಟೆ 10 ಗಂಟೆ ಅಷ್ಟೊತ್ತಿಗೆ ತಿಂಡಿ ಎಲ್ಲ ಮುಗ್ದೋಗಿರುತ್ತೆ. ಆದರೆ ನಮ್ಮೂರವರು ದೂರದಿಂದ ಬಂದಿರ್ತಾರೆ, ಅವ್ರಿಗೆ ತೊಂದರೆ ಆಗಬಾರ್ದು ಅಂತ ಎಲ್ಲರಿಗೂ ಆ ತಿಂಡಿ ವ್ಯವಸ್ಥೆ ಕೂಡ ಮಾಡಿದ್ರು. ದೊಡ್ಡವರು ಮೊದಲಿಗೆ ಅಲ್ಲಿ ಹೋಮ ಮಾಡೋ ಅಂಥದ್ದು ಹೋಮದ ಸೌದೆಗಳನ್ನೆಲ್ಲ ತಗೊಂಡು ಅದಕ್ಕೆ ತುಪ್ಪ ಹಾಕಿ ಪುರೋಹಿತರು ಯಾವ ಥರ ಹೇಳ್ತಾರೋ ಅವ್ರ ಮಾತನ್ನ ಪ್ರಕಾರ ಅಲ್ಲಿ ಪೂಜೆ ಮಾಡೋ ಅಂಥದ್ದು. ಅವ್ರು ಆಗಿದ್ದ ನಂತರನೇ ಬೇರೆಯವರು ಮಾಡಬೇಕಾಗಿರೋದು. ಯಾಕೆಂದರೆ ಅವರೇ ಫಸ್ಟ್ ಪೂಜೆಗೆ ಕೂತಿರ್ತಾರೆ. ಅವ್ರದ್ದಾದಮೇಲೆ ನಂತರ ಯಾರಾದರೂ ಮಾಡ್ಬೋದು. ಹಾಗಾಗಿ ನೆಕ್ಸ್ಟು ನಾವು ಪೂಜೆಯನ್ನು ಮಾಡೋ ಅಂಥದ್ದು. ನಮಗೂ ಅವ್ರದ್ದೆಲ್ಲ ಮುಗೀತು ಪೂಜೆ, ನಾವು ಹೋಮ ಮಾಡೋಣ ಅಂತ ಏನಿದೆಯೋ ಅದಕ್ಕೆ ಹೋಮದ ಸೌದೆಗಳಿಗೆಲ್ಲ ಅರಿಶಿನ ಅಕ್ಷತೆ ಪೂಜೆ ಎಲ್ಲ ಮಾಡಿ ಆಹುತಿ ಅಂದರೆ ಅಗ್ನಿ ಕುಂಡಕ್ಕೆ ಏನೆಲ್ಲ ಹಾಕಬೇಕು ಅಂತ ಅದನ್ನು ಹೇಳ್ತಾರೆ, ಅದನ್ನು ಹಾಕೋಂಥದ್ದು. ಕೊನೆಯಲ್ಲಿ ಕೊಡ್ತೀವಿ ಎಲ್ಲರಿಗೂ ಕೊನೆಯಲ್ಲಿ ಕೊಡ್ತೀವಿ. ಹಾಕೊಳ್ಳಿ, ಎಲ್ಲರಿಗೂ ಕೊನೆಯಲ್ಲಿ ಕೊಡ್ತೀವಿ. ಇವರು 5 ಕುಟುಂಬ ಆಗೋಗಿ ಅಮ್ಮ ತಾಯಿ ಆಮೇಲೆ ಕೊಡ್ತಾರೆ. ನೀನು ಯಾಕೆ ಇಷ್ಟ ಅವಸರ ಮಾಡ್ತೀಯ? ಅದು ಪೂಜೆ ಮುಗೀಲಿ. ಇನ್ನು ನಮ್ಮದು ಮುಗಿದ ತಕ್ಷಣ ಇನ್ನೊಂದು ಜೋಡಿ ಮಾಡೋ ಅಂಥದ್ದು. ಅವರು ಎಲ್ಲರೂ ಸಂಯಮದಿಂದ ಪೂಜೆನ ನೆರವೇರಿಸೋ ಅಂಥದ್ದು. ಪ್ರತಿಯೊಬ್ಬರೂ ಸಾಲಾಗಿ ನಿಂತ್ಕೊಂಡು ಯಾವುದೇ ರೀತಿ ಸಂಯಮ ಕಳ್ಕೊಳ್ಳದೆ ಅದು ಎಲ್ಲರ ಮನಸ್ಸಲ್ಲೂ ಒಂದೇ ಇದ್ದಿದ್ದು ಚೆನ್ನಾಗಿ ನಡಿಬೇಕು ಅಂತ. ಇನ್ನು ಊಟದ ವ್ಯವಸ್ಥೆ ಏನೆಲ್ಲ ಮಾಡಿದರು ಅಂತ ನಾನು ಇಲ್ಲಿ ನಿಮಗೆ ತೋರಿಸ್ತೀನಿ. ಮೊದಲನೇದಾಗಿ ಪಾಯಸ, ನಾವು ವಿಶೇಷವಾಗಿ ಕಜ್ಜಾಯ ಮತ್ತು ಹಲಸಿನಕಾಯಿ ಹುಳಿ, ಅವರೆಕಾಳು ಹಾಕಿ ಹಲಸಿನಕಾಯಿ ಹುಳಿ ಮಾಡಿರೋಂಥದ್ದು, ನುಗ್ಗೆಕಾಯಿ ಬೇಳೆ ಸಾರು, ವೈಟ್ ರೈಸು, ಪ್ರತಿಯೊಬ್ಬರಿಗೂ ತೃಪ್ತಿಯಾಗಿ ಅನ್ನದಾನ ನಡೀತಾ ಇತ್ತು. ಮತ್ತು ಪಕ್ಕದಲ್ಲಿ ಕೂತ್ಕೊಳ್ಳೋರ್ಗೂ ವ್ಯವಸ್ಥೆಯನ್ನು ತುಂಬ ಚೆನ್ನಾಗಿ ಮಾಡಿರೋಂಥದ್ದು. ಏಕೆಂದರೆ ಊಟ ಮಾಡುವಾಗ ಜನ ನಿಂತ್ಕೊಬಾರ್ದು, ಅವ್ರಿಗೆ ಯಾವುದೇ ರೀತಿ ಆಯಾಸ ಆಗಬಾರ್ದು ಅನ್ನೋದಕ್ಕೆ ಎಲ್ಲ ವ್ಯವಸ್ಥೆನೂ ಅಚ್ಚುಕಟ್ಟಾಗಿ ಮಾಡಿರೋ ಅಂಥದ್ದು ಈ ಒಂದು ಇನ್ನು ಈ ಕಾರ್ಯಕ್ರಮದ ಹಿಂದೆ ಎಲ್ಲರ ಪರಿಶ್ರಮ ಇರುತ್ತೆ. ಈ ಒಂದು ವಿಡಿಯೋ ಮುಖಾಂತರ ನಾನು ಯುವಕರಿಗೆ ಅಂದರೆ ಮುತ್ತಿಗೆ ಬಾಯ್ಸ್ಗೆ ಹೇಳಲೇಬೇಕು, ಎಲ್ಲರೂ ಸಂಯಮದಿಂದ ಪ್ರತಿಯೊಬ್ಬರಿಗೂ ಊಟನ ಬಡಿಸ್ತಾ ಅಂಥದ್ದು, ಆ ಲೈನ್ ಆಗಿರ್ಬೋದು, ಊಟ ಕೂರಿಸೋ ರೀತಿ ಆಗಿರ್ಬೋದು, ಅವರು ಕೇಳಿ ಬಡಿಸ್ತಾ ಇರೋವಂಥ ರೀತಿ ಆಗಿರ್ಬೋದು, ಅವರೆಲ್ಲರಿಗೂ ನನ್ನ ವಿಡಿಯೋ ಮುಖಾಂತರ ಹೃತ್ಪೂರ್ವಕವಾದ ಧನ್ಯವಾದಗಳನ್ನ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವಿಡಿಯೋ ಯಾರಿಗೆಲ್ಲ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊತಾ, ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ಕೊತಾ ಇದ್ದೀನಿ. ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದಗಳು. ಇನ್ನು ಈ ವಿಡಿಯೋ ಮಾಡುವಾಗ ಮತ್ತು ಈ ಒಂದು ಜಾತ್ರೆ ಬಗ್ಗೆ ಮಾತಾಡುವಾಗ ನಮ್ಮ ಕಡೆಯಿಂದ ತಿಳಿದೇನೋ ಏನಾದರೂ ತಪ್ಪಾಗಿದ್ದರೆ ದಯಮಾಡಿ ಕ್ಷಮೆ ಇರಲಿ ಅಂತ ನಾನು ಕೇಳ್ಕೊತೀನಿ. ಆ ಬೀರೇಶ್ವರ ನಮ್ಮೆಲ್ಲರಿಗೂ ಒಳ್ಳೇದು ಮಾಡಿ ಸುಖ ಶಾಂತಿ ನೆಮ್ಮದಿ ಕೊಟ್ಟು ಚೆನ್ನಾಗಿಟ್ಟಿರಲಿ ಅಂತ ನಾವು ಕೇಳ್ಕೊಳ್ಳೋಣ. ಧನ್ಯವಾದಗಳು ಎಲ್ಲರಿಗೂ.